ನಮ್ಮ ತಾಯಿ ಗೀತಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಇಲ್ಲ ಇದು ಒಳಗಡೆ ಏನೋ ಒಂದು ಗುಳ್ಳೆ ಆಗಿದೆ, ಮಂಗಳೂರಿಗೆ ಕರ್ಕೊಂಡು ಹೋಗಿ ಅಂದ್ರಿ ಮೇಡಮ್. ಅಲ್ಲೆಲ್ಲ ರಿಪೋರ್ಟ್ ಮಾಡಿ 15 ದಿವಸ ಇದ್ದೆ. ಅಲ್ಲಿ ಹೋದ್ಮೇಲೆ ಈ ತರ ಹೇಳಿದ್ರು ಮೇಡಮ್. ಅವ್ರಿಗೆ ಮೇಡಮ್ ಗ್ಯಾಸ್ ಟ್ರಬಲ್ ತುಂಬಾ ಆಯ್ತು ಮೇಡಮ್. ಟೈಮ್ ಊಟ ಮಾಡ್ತಾ ಇರಲಿಲ್ಲ. ಅದೆಷ್ಟರ ಮಟ್ಟಿಗೆ ಪರಿಣಾಮ ಬೀಳುತ್ತೆ ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ಅವರು ಕ್ಯಾನ್ಸರ್ ಗಡ್ಡೆ ಅಂತ ಹೇಳಿ ಎದುರಿಸ್ಬಿಟ್ರಲ್ಲ ಮೇಡಮ್. ಅವಾಗಿದ್ದ ನನಗೆ ಮೈಂಡ್ ಫುಲ್ ಏನ್ ಮಾಡ್ಬೇಕು ಏನಿಲ್ಲ ಅಂತ ನಾನು ಸುಮ್ಮನೆ ಇಲ್ಲ. ನಮ್ಮ ಅಕ್ಕರ್ ಬಂದು ನಮ್ಮಮ್ಮ ನಮ್ಮ ಅಕ್ಕ ನಾವು ಬರ್ತೇವೆ ಬಾ ನೋಡೋಣ ಮುಂದೆ ಏನಾಗುತ್ತೆ ನೋಡೋಣ. ನಮ್ಮ ಅಕ್ಕರ್ ಹತ್ರನೇ ಇಲ್ಲಿ ನಾವು ಬಂದಿರೋದು. ಎಂಡೋಸ್ಕೋಪಿ ತೆಗ್ಸಿತ್ತು ನೋಡಮ್. ಗುಳ್ಳೆ ಆಗಿದೆ, ಸ್ಪೆಟ್ ಆಗಿದೆಪ್ಪ. ಸುಮ್ಮನೆ ಆಪರೇಷನ್ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಎರಡು ದಿವಸ ಚೆನ್ನಾಗಿ ನೋಡ್ಕೊಂಡು ಬೇಡ 2 ವರ್ಷನೂ ಆಗ್ಬೋದು 2 ತಿಂಗಳು ಆಗ್ಬೋದು ಈ ತರ ಹೇಳಿದ್ರು ಮೇಡಮ್. ಇಲ್ಲಿ ಊಟ ಮಾಡಬೇಕಾದ್ರೆ ಇಲ್ಲಿ ಊಟ ಆಗ್ತಾ ಬೇಡ ಏನೋ ಗಂಟ್ಲಾಗಿರ್ಬೇಕು ಆ ತರ ನಾವೆಲ್ಲ ಇದ್ಬೇಕು. ಒಟ್ಟೆಲ್ಲ ಪರಿಚಯ ಯಾರ್ಯಾರು ಹೇಳ್ತಾರೋ ಅಲ್ಲೆಲ್ಲ ಹೋಗ್ತಾ ಅಂತ ಬಂದ್ರು. ಬಹಳ ಪ್ರಾಬ್ಲಮ್ ಬಂದ್ರು. ಅವ್ರಿಗೆ ಅನ್ನ ಅಳಿತಾ ಇಲ್ಲ, ಇಡ್ಲಿ ಹೋಗಲ್ಲ ಏನಲ್ಲ. ಒಂದಿಷ್ಟು ಹೋಗ್ಬೇಕಂದ್ರೆ ಬಹಳ ಆಗುತ್ತೆ. ಒಂದಾದ ರೊಟ್ಟಿಲಿ ಅರ್ಧ ರೊಟ್ಟಿ, ಒಂದಿಷ್ಟು ಅನ್ನ, ಬರೀ ಏನಂದ್ರೆ ಜ್ಯೂಸ್, ನೀರಿನ ಪ್ರಮಾಣ ಅಷ್ಟೇ ಜೊತೆಗ ಊಟದ ಮಾತ್ರ ಯಾವ್ದು ಅಂದ್ರೆ ಮೇಡಮ್. 2 ದಿವಸಕ್ಕೊಮ್ಮೆ 3 ದಿವಸಕ್ಕೊಮ್ಮೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಮೇಡಮ್, ಅವ್ರು ಯಾವಾಗ ಫುಲ್ ಟೈರ್ಡ್ ಆಗಿದ್ರೆ ಒಂದು 3 ಗುಲ್ಕೋ ಹಾಕ್ತಿದ್ದೆ ಮೇಡಮ್. ಅವಾಗ ಒಂದು 3-4 ದಿವಸ ಅವರು ಆರಾಮಾಗಿ ಇರೋರು. ಮತ್ತೀಗೆಲ್ಲ ಇವತ್ತಿಗೆಲ್ಲ ಮತ್ತೆ ಫುಲ್ ಟೈರ್ಡ್ ಆಗಿದೆ. ಅವ್ರು ಎದ್ದಾಡ್ತಾರೆ ಅಡ್ಡಾಡ್ತಾರೆ ಅಂದ್ರೆ ಒಂದು ಆ ಗುಲ್ಕೋ ಹಾಕಿ 3-4 ದಿವಸ ಅಷ್ಟೇ, ಮತ್ತೆ ಇದಾಗಲ್ಲ, ಮತ್ತೆ ಸುಸ್ತಾಗ